ಮೊದಲನೆಯ ಪ್ರಶ್ನೆ, ಮಾನವ ದೇಹದ ಅತಿ ದೊಡ್ಡ ಅಂಗ ಯಾವುದು? ಯಕೃತ್ತು, ಚರ್ಮ, ಮೆದುಳು, ಹೃದಯ. ಉತ್ತರ ಚರ್ಮ. ಮುಂದಿನ ಪ್ರಶ್ನೆ, ಯಾವ ವಿಧದ ರಕ್ತಕಣಗಳು ಸೋಂಕುಗಳ ವಿರುದ್ಧ ಹೋರಾಡುತ್ತವೆ? ಕೆಂಪು ರಕ್ತಕಣಗಳು, ಪ್ಲೇಟ್ಲೆಟ್ಗಳು, ಪ್ಲಾಸ್ಮಾ, ಬಿಳಿ ರಕ್ತಕಣಗಳು. ಸರಿಯಾದ ಉತ್ತರ ಬಿಳಿ ರಕ್ತಕಣಗಳು. ಮೂರನೇ ಪ್ರಶ್ನೆ, ಹೃದಯದ ಆರೋಗ್ಯಕ್ಕೆ ಯಾವ ಆಹಾರ ಉತ್ತಮ? ಮಾಂಸ, ಸಕ್ಕರೆ, ಹಸಿರು ಸೊಪ್ಪುಗಳು, ಬೆಣ್ಣೆ. ಸರಿಯಾದುದು ಹಸಿರು ಸೊಪ್ಪುಗಳು. ಸಾಮಾನ್ಯ ದೇಹದ ತಾಪಮಾನ ಸುಮಾರು ಎಷ್ಟು? 95 ಡಿಗ್ರಿ ಫ್ಯಾರನ್ಹೀಟ್, 97 ಡಿಗ್ರಿ ಫ್ಯಾರನ್ಹೀಟ್, 98.6 ಡಿಗ್ರಿ ಫ್ಯಾರನ್ಹೀಟ್, 100 ಡಿಗ್ರಿ ಫ್ಯಾರನ್ಹೀಟ್. 98.6 ಡಿಗ್ರಿ ಫ್ಯಾರನ್ಹೀಟ್ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ, ಪಿತ್ತರಸವನ್ನು ಉತ್ಪಾದಿಸುವ ಅಂಗ ಯಾವುದು? ಮೂತ್ರಪಿಂಡ, ಯಕೃತ್ತು, ಅಗ್ನ್ಯಾಶಯ, ಜಠರ. ಯಕೃತ್ತು ಸರಿಯಾದ ಉತ್ತರ. ಆರನೇ ಪ್ರಶ್ನೆಯನ್ನು ಗಮನಿಸಿ, ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡುವ ಪೊಟ್ಯಾಸಿಯಂ ಸಮೃದ್ಧ ಆಹಾರ ಯಾವುದು? ಸೇಬು, ಬಾಳೆಹಣ್ಣು, ಬ್ರೆಡ್, ಅಕ್ಕಿ. ಬಾಳೆಹಣ್ಣು. ರಕ್ತಕ್ಕೆ ಕೆಂಪು ಬಣ್ಣ ನೀಡುವುದು ಯಾವುದು? ಪ್ಲಾಸ್ಮಾ, ಕಬ್ಬಿಣ, ಹೀಮೋಗ್ಲೋಬಿನ್, ಆಮ್ಲಜನಕ. ಉತ್ತರ ಹೀಮೋಗ್ಲೋಬಿನ್. ಮುಂದಿನ ಪ್ರಶ್ನೆ, ಗರ್ಭಧಾರಣೆ ಮತ್ತು ಪ್ರಸೂತಿ ಆರೈಕೆಯಲ್ಲಿ ಪರಿಣತಿ ಹೊಂದಿರುವ ವೈದ್ಯರನ್ನು ಏನೆಂದು ಕರೆಯುತ್ತಾರೆ? ಹೃದ್ರೋಗ ತಜ್ಞ, ಪ್ರಸೂತಿ ತಜ್ಞ, ನರರೋಗ ತಜ್ಞ, ದಂತವೈದ್ಯ. ಸರಿಯಾದ ಉತ್ತರ ಪ್ರಸೂತಿ ತಜ್ಞ. 9ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಹೆಚ್ಚು ಸೇವಿಸುವುದು ಮೂತ್ರಾಶಯಕ್ಕೆ ತೊಂದರೆ ಉಂಟುಮಾಡಬಹುದು? ನೀರು, ಹಾಲು, ತಾಜಾ ಹಣ್ಣಿನ ರಸ, ಎನರ್ಜಿ ಡ್ರಿಂಕ್ಸ್. ಸರಿಯಾದುದು ಎನರ್ಜಿ ಡ್ರಿಂಕ್ಸ್. 10ನೇ ಪ್ರಶ್ನೆ, ದೇಹದ ಒಟ್ಟು ಶಕ್ತಿಯಲ್ಲಿ ಗಮನಾರ್ಹ ಪ್ರಮಾಣವನ್ನು ಬಳಸುವ ಅಂಗ ಯಾವುದು? ಯಕೃತ್ತು, ಮೂತ್ರಪಿಂಡ, ಮೆದುಳು, ಚರ್ಮ. ಮೆದುಳು ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ, ಆಮ್ಲಜನಕ ಸಾಗಣೆಗೆ ಅಗತ್ಯವಾದ ಖನಿಜ ಯಾವುದು? ಕ್ಯಾಲ್ಸಿಯಂ, ಕಬ್ಬಿಣ, ಜಿಂಕ್, ಪೊಟ್ಯಾಸಿಯಂ. ಕಬ್ಬಿಣ ಸರಿಯಾದ ಉತ್ತರ. 12ನೇ ಪ್ರಶ್ನೆಯನ್ನು ಗಮನಿಸಿ, ದವಡೆಯನ್ನು ಮುಚ್ಚಲು ಮುಖ್ಯವಾಗಿ ಕೆಲಸ ಮಾಡುವ ಬಲವಾದ ಸ್ನಾಯು ಯಾವುದು? ಬೈಸೆಪ್ಸ್, ಮ್ಯಾಸೆಟರ್, ಟ್ರೈಸೆಪ್ಸ್, ಡೆಲ್ಟಾಯ್ಡ್. ಮ್ಯಾಸೆಟರ್. ದೃಷ್ಟಿಗೆ ಮುಖ್ಯವಾದ ವಿಟಮಿನ್ ಯಾವುದು? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಉತ್ತರ ವಿಟಮಿನ್ ಎ. ಮುಂದಿನ ಪ್ರಶ್ನೆ, ಮೂತ್ರಪಿಂಡಗಳ ಮುಖ್ಯ ಕಾರ್ಯ ಯಾವುದು? ರಕ್ತವನ್ನು ಪಂಪ್ ಮಾಡುವುದು, ರಕ್ತದಲ್ಲಿನ ತ್ಯಾಜ್ಯವನ್ನು ಶೋಧಿಸುವುದು, ಆಹಾರ ಜೀರ್ಣಿಸುವುದು, ಉಸಿರಾಟ ನಡೆಸುವುದು. ಸರಿಯಾದ ಉತ್ತರ ರಕ್ತದಲ್ಲಿನ ತ್ಯಾಜ್ಯವನ್ನು ಶೋಧಿಸುವುದು. 15ನೇ ಪ್ರಶ್ನೆ, ವಿಟಮಿನ್ ಸಿ ಅಧಿಕವಾಗಿರುವ ಹಣ್ಣು ಯಾವುದು? ಸೇಬು, ಬಾಳೆಹಣ್ಣು, ಮಾವು, ಕಿತ್ತಳೆ. ಸರಿಯಾದುದು ಕಿತ್ತಳೆ. ಅಂತರಾಂಗಗಳ ಸುತ್ತ ಸಂಗ್ರಹವಾಗುವ ಕೊಬ್ಬನ್ನು ಏನೆಂದು ಕರೆಯುತ್ತಾರೆ? ಚರ್ಮದ ಕೊಬ್ಬು, ವಿಸೆರಲ್ ಕೊಬ್ಬು, ಸ್ನಾಯು ಕೊಬ್ಬು, ಎಲುಬಿನ ಕೊಬ್ಬು.
ವಿಸೆರಲ್ ಕೊಬ್ಬು ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಕ್ಯಾಲ್ಸಿಯಂನ ಉತ್ತಮ ಮೂಲವಾದ ಆಹಾರ ಯಾವುದು? ಬ್ರೆಡ್, ಹಾಲು, ಸಕ್ಕರೆ, ಎಣ್ಣೆ. ಹಾಲು ಸರಿಯಾದ ಉತ್ತರ. 18ನೇ ಪ್ರಶ್ನೆಯನ್ನು ಗಮನಿಸಿ. ಶ್ವಾಸಕೋಶಗಳ ಮುಖ್ಯ ಕಾರ್ಯ ಯಾವುದು? ಜೀರ್ಣಕ್ರಿಯೆ, ಅನಿಲಗಳ ವಿನಿಮಯ, ರಕ್ತ ನಿರ್ಮಾಣ, ಹಾರ್ಮೋನ್ ಉತ್ಪಾದನೆ. ಅನಿಲಗಳ ವಿನಿಮಯ. ಶ್ವಾಸಕೋಶಗಳಿಗೆ ಹೆಚ್ಚು ಹಾನಿ ಮಾಡುವ ಅಭ್ಯಾಸ ಯಾವುದು? ನಡೆಯುವುದು, ವ್ಯಾಯಾಮ, ಧೂಮಪಾನ, ನೀರು ಕುಡಿಯುವುದು. ಉತ್ತರ ಧೂಮಪಾನ. 20ನೇ ಪ್ರಶ್ನೆ. ರಕ್ತವನ್ನು ದೇಹದಾದ್ಯಂತ ಪಂಪ್ ಮಾಡುವ ಅಂಗ ಯಾವುದು? ಶ್ವಾಸಕೋಶ, ಯಕೃತ್ತು, ಹೃದಯ, ಮೆದುಳು. ಸರಿಯಾದ ಉತ್ತರ ಹೃದಯ. 21ನೇ ಪ್ರಶ್ನೆ. ಮಾನವ ದೇಹದ ಅತ್ಯಂತ ಗಟ್ಟಿಯಾದ ಪದಾರ್ಥ ಯಾವುದು? ಎಲುಬು, ಉಗುರು, ಹಲ್ಲಿನ ಎನಾಮೆಲ್, ಚರ್ಮ. ಸರಿಯಾದುದು ಹಲ್ಲಿನ ಎನಾಮೆಲ್. ರಕ್ತಸ್ರಾವ ನಿಲ್ಲಿಸಲು ಸಹಾಯ ಮಾಡುವವು ಯಾವುವು? ಕೆಂಪು ರಕ್ತಕಣಗಳು, ಪ್ಲೇಟ್ಲೆಟ್ಗಳು, ಪ್ಲಾಸ್ಮಾ, ಬಿಳಿ ರಕ್ತಕಣಗಳು. ಪ್ಲೇಟ್ಲೆಟ್ಗಳು ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ದೇಹಕ್ಕೆ ಮುಖ್ಯವಾಗಿ ಶಕ್ತಿ ನೀಡುವ ಪೋಷಕಾಂಶ ಯಾವುದು? ಪ್ರೋಟೀನ್, ಕಾರ್ಬೋಹೈಡ್ರೇಟ್ಗಳು, ವಿಟಮಿನ್ಗಳು, ಖನಿಜಗಳು. ಕಾರ್ಬೋಹೈಡ್ರೇಟ್ಗಳು ಸರಿಯಾದ ಉತ್ತರ. 24ನೇ ಪ್ರಶ್ನೆಯನ್ನು ಗಮನಿಸಿ. ಪುನರುತ್ಪತ್ತಿ ಸಾಮರ್ಥ್ಯ ಹೆಚ್ಚು ಇರುವ ಅಂಗ ಯಾವುದು? ಹೃದಯ, ಮೆದುಳು, ಯಕೃತ್ತು, ಶ್ವಾಸಕೋಶ. ಯಕೃತ್ತು. ಸಾಮಾನ್ಯ ರಕ್ತದೊತ್ತಡದ ಮಾದರಿ ಮೌಲ್ಯ ಯಾವುದು? 140/90, 110/20, 120/80, 150/100. ಉತ್ತರ 120/80. ಮುಂದಿನ ಪ್ರಶ್ನೆ. ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಶ್ವಾಸಕೋಶದ ರೋಗ ಯಾವುದು? ಫ್ಲೂ, ಆಸ್ತಮಾ, ಕ್ಷಯರೋಗ, ಅಲರ್ಜಿ. ಸರಿಯಾದ ಉತ್ತರ ಕ್ಷಯರೋಗ. 27ನೇ ಪ್ರಶ್ನೆ. ಎಲುಬುಗಳ ಆರೋಗ್ಯಕ್ಕೆ ಮುಖ್ಯವಾದ ಖನಿಜ ಯಾವುದು? ಕಬ್ಬಿಣ, ಕ್ಯಾಲ್ಸಿಯಂ, ಜಿಂಕ್, ಸೋಡಿಯಂ. ಸರಿಯಾದುದು ಕ್ಯಾಲ್ಸಿಯಂ. ಹೊಕ್ಕುಳಿನಲ್ಲಿ ಯಾವುದು ಸುಲಭವಾಗಿ ಸಂಗ್ರಹವಾಗಬಹುದು? ಬ್ಯಾಕ್ಟೀರಿಯಾ, ಹಲ್ಲಿನ ಎನಾಮೆಲ್, ಹಾರ್ಮೋನ್, ರಕ್ತ. ಬ್ಯಾಕ್ಟೀರಿಯಾ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಹೃದಯದ ಆರೋಗ್ಯಕ್ಕೆ ಹೆಚ್ಚು ಹಾನಿಕಾರಕವಾದ ಆಹಾರ ಪದ್ಧತಿ ಯಾವುದು? ಹಣ್ಣು ತಿನ್ನುವುದು, ಎಣ್ಣೆಯಲ್ಲಿ ಕರಿದ ಆಹಾರ ಹೆಚ್ಚು ತಿನ್ನುವುದು, ತರಕಾರಿ ತಿನ್ನುವುದು, ಕಾಯಿ ಬೀಜ ತಿನ್ನುವುದು. ಎಣ್ಣೆಯಲ್ಲಿ ಕರಿದ ಆಹಾರ ಹೆಚ್ಚು ತಿನ್ನುವುದು ಸರಿಯಾದ ಉತ್ತರ. 30ನೇ ಪ್ರಶ್ನೆ. ಪ್ರೋಟೀನ್ ಸಮೃದ್ಧ ಆಹಾರ ಯಾವುದು? ಅಕ್ಕಿ, ಬ್ರೆಡ್, ಮೊಟ್ಟೆ, ಸಕ್ಕರೆ. ಮೊಟ್ಟೆ. ಜೀರ್ಣಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಅಂಗ ಯಾವುದು? ಮೆದುಳು, ಜಠರ, ಹೃದಯ, ಶ್ವಾಸಕೋಶ. ಉತ್ತರ ಜಠರ. ಮುಂದಿನ ಪ್ರಶ್ನೆ. ಸಾಮಾನ್ಯ ಉಪವಾಸ ರಕ್ತದ ಸಕ್ಕರೆ ಮಟ್ಟ ಸಾಮಾನ್ಯವಾಗಿ ಯಾವ ವ್ಯಾಪ್ತಿಯಲ್ಲಿ ಇರುತ್ತದೆ? 30-50 ಪ್ರತಿ ಡೆಸಿಲೀಟರ್ಗೆ ಮಿಲಿಗ್ರಾಂ, 70-99 ಪ್ರತಿ ಡೆಸಿಲೀಟರ್ಗೆ ಮಿಲಿಗ್ರಾಂ,
130 - 160 ಪ್ರತಿ ಡೆಸಿಲೀಟರ್ಗೆ ಮಿಲಿಗ್ರಾಂ. 180 - 220 ಪ್ರತಿ ಡೆಸಿಲೀಟರ್ಗೆ ಮಿಲಿಗ್ರಾಂ. ಸರಿಯಾದ ಉತ್ತರ 70 - 99 ಪ್ರತಿ ಡೆಸಿಲೀಟರ್ಗೆ ಮಿಲಿಗ್ರಾಂ. 33ನೇ ಪ್ರಶ್ನೆ. ಕಣ್ಣಿನ ಯಾವ ಭಾಗವು ಬೆಳಕನ್ನು ರೆಟಿನಾದ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ? ಐರಿಸ್, ಲೆನ್ಸ್, ಪ್ಯೂಪಿಲ್, ಸ್ಕ್ಲೆರಾ. ಸರಿಯಾದುದು ಲೆನ್ಸ್. ಸೂರ್ಯನ ಬೆಳಕಿನ ಸಹಾಯದಿಂದ ದೇಹದಲ್ಲಿ ಉತ್ಪಾದನೆಯಾಗುವ ಪ್ರಮುಖ ವಿಟಮಿನ್ ಯಾವುದು? ವಿಟಮಿನ್ ಎ, ವಿಟಮಿನ್ ಬಿ12, ವಿಟಮಿನ್ ಸಿ, ವಿಟಮಿನ್ ಡಿ. ವಿಟಮಿನ್ ಡಿ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ದೇಹದಲ್ಲಿ ನೀರಿನ ಕೊರತೆಯನ್ನು ಏನೆಂದು ಕರೆಯುತ್ತಾರೆ? ಹೈಡ್ರೇಷನ್, ಡಿಹೈಡ್ರೇಷನ್, ಆಕ್ಸಿಡೇಷನ್, ಜೀರ್ಣಕ್ರಿಯೆ. ಡಿಹೈಡ್ರೇಷನ್ ಸರಿಯಾದ ಉತ್ತರ. 36ನೇ ಪ್ರಶ್ನೆಯನ್ನು ಗಮನಿಸಿ. ಹೃದಯದ ಆರೋಗ್ಯಕ್ಕೆ ಉಪಯುಕ್ತವಾದ ಏರೋಬಿಕ್ ವ್ಯಾಯಾಮ ಯಾವುದು? ವೇಗವಾಗಿ ನಡೆಯುವುದು, ನಿದ್ರೆ, ಕುಳಿತುಕೊಳ್ಳುವುದು, ಟಿವಿ ನೋಡುವುದು. ವೇಗವಾಗಿ ನಡೆಯುವುದು. ಕೊಬ್ಬಿನ ಜೀರ್ಣಕ್ರಿಯೆ ಮತ್ತು ಶೋಷಣೆ ಮುಖ್ಯವಾಗಿ ನಡೆಯುವ ಭಾಗ ಯಾವುದು? ಜಠರ, ಸಣ್ಣ ಅಂತರ, ಬಾಯಿ, ದೊಡ್ಡ ಅಂತರ. ಉತ್ತರ ಸಣ್ಣ ಅಂತರ. ಮುಂದಿನ ಪ್ರಶ್ನೆ. ಅತಿಯಾಗಿ ಖಾರದ ಆಹಾರ ಯಾರಲ್ಲಿ ತೊಂದರೆ ಹೆಚ್ಚಿಸಬಹುದು? ಜಠರ ಸಂವೇದನೆ ಇರುವವರಲ್ಲಿ, ಕಿವಿಯಲ್ಲಿ, ಕಣ್ಣಿನ ಲೆನ್ಸ್ನಲ್ಲಿ, ಎಲುಬಿನಲ್ಲಿ. ಸರಿಯಾದ ಉತ್ತರ ಜಠರ ಸಂವೇದನೆ ಇರುವವರಲ್ಲಿ. 39ನೇ ಪ್ರಶ್ನೆ. ಪುರುಷರಲ್ಲಿ ಪ್ರಮುಖ ಲೈಂಗಿಕ ಹಾರ್ಮೋನ್ ಯಾವುದು? ಈಸ್ಟ್ರೋಜನ್, ಇನ್ಸುಲಿನ್, ಟೆಸ್ಟೋಸ್ಟೆರೋನ್, ಥೈರಾಕ್ಸಿನ್. ಸರಿಯಾದುದು ಟೆಸ್ಟೋಸ್ಟೆರೋನ್. 40ನೇ ಪ್ರಶ್ನೆ. ರಕ್ತದ ದ್ರವ ಭಾಗವನ್ನು ಏನೆಂದು ಕರೆಯುತ್ತಾರೆ? ಪ್ಲೇಟ್ಲೆಟ್ಗಳು, ಪ್ಲಾಸ್ಮಾ, ಕೆಂಪು ರಕ್ತಕಣಗಳು, ಬಿಳಿ ರಕ್ತಕಣಗಳು. ಪ್ಲಾಸ್ಮಾ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಮಾನವ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? 2, 3, 4, 5. 4 ಸರಿಯಾದ ಉತ್ತರ. 42ನೇ ಪ್ರಶ್ನೆಯನ್ನು ಗಮನಿಸಿ. ಒಮೆಗಾ 3 ಕೊಬ್ಬು ಆಮ್ಲಗಳ ಉತ್ತಮ ಮೂಲ ಯಾವುದು? ಸಕ್ಕರೆ, ಎಣ್ಣೆಯುಕ್ತ ಮೀನು, ಬಿಳಿ ಬ್ರೆಡ್, ಕ್ಯಾಂಡಿ. ಎಣ್ಣೆಯುಕ್ತ ಮೀನು. ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಆಹಾರ ಘಟಕ ಯಾವುದು? ನಾರಿನಾಂಶ, ಅತಿಯಾದ ಸಕ್ಕರೆ, ಟ್ರಾನ್ಸ್ ಫ್ಯಾಟ್, ಅತಿಯಾದ ಉಪ್ಪು. ಉತ್ತರ ನಾರಿನಾಂಶ. ಮುಂದಿನ ಪ್ರಶ್ನೆ. ದೇಹದ ಸಮತೋಲನಕ್ಕೆ ಪ್ರಮುಖವಾಗಿ ಸಹಾಯ ಮಾಡುವ ಭಾಗ ಯಾವುದು? ಒಳಕಿವಿ, ಜಠರ, ಯಕೃತ್ತು, ಚರ್ಮ. ಸರಿಯಾದ ಉತ್ತರ ಒಳಕಿವಿ. 45ನೇ ಪ್ರಶ್ನೆ. ಮಾನವನಲ್ಲಿ ಎಷ್ಟು ಜೋಡಿ ಕ್ರೋಮೋಸೋಮ್ಗಳಿವೆ? 21, 22, 23, 24. ಸರಿಯಾದುದು 23. ಮೂತ್ರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುವ ಅಂಗ ಯಾವುದು? ಮೂತ್ರಪಿಂಡ, ಹೃದಯ, ಮೆದುಳು, ಶ್ವಾಸಕೋಶ. ಮೂತ್ರಪಿಂಡ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಮಾನವ ದೇಹದ ಅತಿ ದೊಡ್ಡ ಧಮನಿ ಯಾವುದು? ಕ್ಯಾರೋಟಿಡ್, ಏಓರ್ಟಾ, ಕ್ಯಾಪಿಲರಿ, ವೆನಾ ಕಾವಾ. ಏಓರ್ಟಾ ಸರಿಯಾದ ಉತ್ತರ.
48ನೇ ಪ್ರಶ್ನೆಯನ್ನು ಗಮನಿಸಿ. ಮಾನವ ಹೃದಯವು ಒಂದು ದಿನದಲ್ಲಿ ಸುಮಾರು ಎಷ್ಟು ಬಾರಿ ಬಡಿತ ಹೊಡೆಯುತ್ತದೆ? 10,000, 50,000, 1,00,000, 5,00,000, 1,00,000. ಸಾಮಾನ್ಯ ವಯಸ್ಕರ ವಿಶ್ರಾಂತಿ ಹೃದಯ ಬಡಿತ ಸಾಮಾನ್ಯವಾಗಿ ಯಾವ ವ್ಯಾಪ್ತಿಯಲ್ಲಿ ಇರುತ್ತದೆ? 20ರಿಂದ 40, 60ರಿಂದ 100, 120ರಿಂದ 150, 160ರಿಂದ 200. ಉತ್ತರ 60ರಿಂದ 100. 50ನೇ ಪ್ರಶ್ನೆ. ಆರೋಗ್ಯಕರ ಅಸಂತೃಪ್ತ ಕೊಬ್ಬಿನ ಉತ್ತಮ ಮೂಲ ಯಾವುದು? ಕಾಯಿ ಬೀಜಗಳು, ಕ್ಯಾಂಡಿ, ಸಾಫ್ಟ್ ಡ್ರಿಂಕ್, ಸಕ್ಕರೆ. ಸರಿಯಾದ ಉತ್ತರ ಕಾಯಿ ಬೀಜಗಳು. 51ನೇ ಪ್ರಶ್ನೆ. ಉಸಿರಾಟಕ್ಕೆ ಮುಖ್ಯವಾದ ಅಂಗ ಯಾವುದು? ಹೃದಯ, ಶ್ವಾಸಕೋಶಗಳು, ಯಕೃತ್ತು, ಮೂತ್ರಪಿಂಡ. ಸರಿಯಾದುದು ಶ್ವಾಸಕೋಶಗಳು. ಆಂಟಿಆಕ್ಸಿಡೆಂಟ್ ಗುಣವಿರುವ ವಿಟಮಿನ್ ಯಾವುದು? ವಿಟಮಿನ್ ಇ, ವಿಟಮಿನ್ ಬಿ1, ವಿಟಮಿನ್ ಕೆ, ವಿಟಮಿನ್ ಬಿ12. ವಿಟಮಿನ್ ಇ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಒಮೆಗಾ 3 ಮತ್ತು ಪ್ರೋಟೀನ್ನ ಉತ್ತಮ ಮೂಲವಾದ ಆಹಾರ ಯಾವುದು? ಸಾಲ್ಮನ್ ಮೀನು, ಸಕ್ಕರೆ, ಬಿಳಿ ಅಕ್ಕಿ, ಕ್ಯಾಂಡಿ. ಸಾಲ್ಮನ್ ಮೀನು ಸರಿಯಾದ ಉತ್ತರ. 54ನೇ ಪ್ರಶ್ನೆಯನ್ನು ಗಮನಿಸಿ. ಉರಿಯೂತ ಕಡಿಮೆ ಮಾಡಲು ಸಹಾಯ ಮಾಡಬಹುದಾದ ಕೊಬ್ಬು ಆಮ್ಲ ಯಾವುದು? ಟ್ರಾನ್ಸ್ ಫ್ಯಾಟ್, ಒಮೆಗಾ 3, ಅತಿಯಾದ ಸ್ಯಾಚುರೇಟೆಡ್ ಫ್ಯಾಟ್, ಕೊಲೆಸ್ಟ್ರಾಲ್ ಮಾತ್ರ. ಒಮೆಗಾ 3. ಸ್ನಾಯುಗಳ ಬೆಳವಣಿಗೆ ಮತ್ತು ದುರಸ್ತಿಗೆ ಮುಖ್ಯವಾದ ಪೋಷಕಾಂಶ ಯಾವುದು? ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್ ಸಿ ಮಾತ್ರ, ನೀರು ಮಾತ್ರ. ಉತ್ತರ ಪ್ರೋಟೀನ್. ಮುಂದಿನ ಪ್ರಶ್ನೆ. ಸ್ನಾಯು ಸಂಕುಚನದಲ್ಲಿ ಮುಖ್ಯ ಪಾತ್ರವಹಿಸುವ ಖನಿಜ ಯಾವುದು? ಕ್ಯಾಲ್ಸಿಯಂ, ಕಬ್ಬಿಣ, ಜಿಂಕ್, ಅಯೋಡಿನ್. ಸರಿಯಾದ ಉತ್ತರ ಕ್ಯಾಲ್ಸಿಯಂ. 57ನೇ ಪ್ರಶ್ನೆ. ಮಾನವರು ಉಸಿರಾಟದಲ್ಲಿ ದೇಹಕ್ಕೆ ತೆಗೆದುಕೊಳ್ಳುವ ಮುಖ್ಯ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಆಮ್ಲಜನಕ, ಹೈಡ್ರೋಜನ್. ಸರಿಯಾದುದು ಆಮ್ಲಜನಕ. ಪ್ಲೀಹೆಯ ಪ್ರಮುಖ ಕಾರ್ಯಗಳಲ್ಲಿ ಒಂದು ಯಾವುದು? ರಕ್ತ ಶೋಧನೆ, ಆಹಾರ ಜೀರ್ಣಿಸುವುದು, ಪಿತ್ತರಸ ಉತ್ಪಾದಿಸುವುದು, ಮೂತ್ರ ನಿರ್ಮಿಸುವುದು. ರಕ್ತ ಶೋಧನೆ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಮಾನವ ದೇಹದಲ್ಲಿ ಎಷ್ಟು ಎಲುಬುಗಳಿವೆ? 196, 206, 216, 226. 206 ಸರಿಯಾದ ಉತ್ತರ. 60ನೇ ಪ್ರಶ್ನೆ. ಮಾನವ ದೇಹದ ಅತಿ ಉದ್ದವಾದ ಎಲುಬು ಯಾವುದು? ಹ್ಯೂಮಸ್, ಫೀಮರ್, ಟಿಬಿಯಾ, ರೇಡಿಯಸ್. ಫೀಮರ್. ಮಾನವ ದೇಹದ ಅತಿ ಚಿಕ್ಕ ಎಲುಬು ಯಾವುದು? ಸ್ಟೇಪಿಸ್, ಫೀಮರ್, ಉಲ್ನಾ, ಪಟೆಲ್ಲಾ. ಉತ್ತರ ಸ್ಟೇಪಿಸ್. ಮುಂದಿನ ಪ್ರಶ್ನೆ. ಮೆದುಳನ್ನು ರಕ್ಷಿಸುವ ಎಲುಬಿನ ಭಾಗ ಯಾವುದು? ಪೆಲ್ವಿಸ್, ಕಪಾಲ, ಪಂಜರ, ಮಂಡಿ. ಸರಿಯಾದ ಉತ್ತರ ಕಪಾಲ. 63ನೇ ಪ್ರಶ್ನೆ. ಹೃದಯ ಮತ್ತು ಶ್ವಾಸಕೋಶಗಳನ್ನು ರಕ್ಷಿಸುವ ಎಲುಬಿನ ರಚನೆ ಯಾವುದು? ಕಪಾಲ, ಪಕ್ಕೆಲುಬಿನ ಪಂಜರ, ಮೂಳೆ, ಪೆಲ್ವಿಸ್. ಸರಿಯಾದುದು ಪಕ್ಕೆಲುಬಿನ ಪಂಜರ.
ಮಾನವ ದೇಹದಲ್ಲಿ ಸಾಮಾನ್ಯವಾಗಿ ಎಷ್ಟು ಜೋಡಿ ಪಕ್ಕೆಲುಬುಗಳಿವೆ? 10, 11, 12, 13. 12 ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಮೂಳೆ ಮುಖ್ಯವಾಗಿ ಯಾವುದನ್ನು ರಕ್ಷಿಸುತ್ತದೆ? ಜೀರ್ಣಕೋಶ, ಮೂಳೆ ಮಜ್ಜೆ, ಬೆನ್ನುಹುರಿ, ಯಕೃತ್ತು. ಬೆನ್ನುಹುರಿ ಸರಿಯಾದ ಉತ್ತರ. 66ನೇ ಪ್ರಶ್ನೆಯನ್ನು ಗಮನಿಸಿ. ಮೆದುಳಿನ ಅತಿ ದೊಡ್ಡ ಭಾಗ ಯಾವುದು? ಸೆರಿಬ್ರಮ್, ಸೆರಿಬೆಲ್ಲಮ್, ಮೆಡ್ಯುಲ್ಲಾ, ಪಾನ್ಸ್. ಸೆರಿಬ್ರಮ್. ಸ್ಮರಣೆ, ಚಿಂತನೆ ಮತ್ತು ಸ್ವಯಂ ನಿಯಂತ್ರಿತ ಚಲನಗಳಿಗೆ ಮುಖ್ಯವಾದ ಮೆದುಳಿನ ಭಾಗ ಯಾವುದು? ಸೆರಿಬ್ರಮ್, ಮೆಡ್ಯುಲ್ಲಾ, ಬೆನ್ನುಹುರಿ, ಪಿಟ್ಯೂಟರಿ. ಉತ್ತರ ಸೆರಿಬ್ರಮ್. ಮುಂದಿನ ಪ್ರಶ್ನೆ. ಚಲನೆಯ ಸಮನ್ವಯ ಮತ್ತು ಸಮತೋಲನಕ್ಕೆ ಸಹಾಯ ಮಾಡುವ ಮೆದುಳಿನ ಭಾಗ ಯಾವುದು? ಸೆರಿಬೆಲ್ಲಮ್, ಸೆರಿಬ್ರಮ್, ಹೈಪೋಥಾಲಮಸ್, ಥಾಲಮಸ್. ಸರಿಯಾದ ಉತ್ತರ ಸೆರಿಬೆಲ್ಲಮ್. 69ನೇ ಪ್ರಶ್ನೆ. ಉಸಿರಾಟ ಮತ್ತು ಹೃದಯ ಬಡಿತದಂತಹ ಸ್ವಯಂಚಾಲಿತ ಕ್ರಿಯೆಗಳನ್ನು ನಿಯಂತ್ರಿಸುವ ಭಾಗ ಯಾವುದು? ಮೆಡ್ಯುಲ್ಲಾ ಒಬ್ಲಾಂಗಾಟ, ರೆಟಿನಾ, ಫೀಮರ್, ಪ್ಲೀಹೆ. ಸರಿಯಾದುದು ಮೆಡ್ಯುಲ್ಲಾ ಒಬ್ಲಾಂಗಾಟ. 70ನೇ ಪ್ರಶ್ನೆ. ದೇಹದ ಮಾಸ್ಟರ್ ಗ್ರಂಥಿ ಎಂದು ಕರೆಯಲ್ಪಡುವುದು ಯಾವುದು? ಥೈರಾಯ್ಡ್, ಪಿಟ್ಯೂಟರಿ, ಅಡ್ರೀನಲ್, ಪ್ಯಾಂಕ್ರಿಯಾಸ್. ಪಿಟ್ಯೂಟರಿ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಇನ್ಸುಲಿನ್ ಹಾರ್ಮೋನ್ ಉತ್ಪಾದಿಸುವ ಅಂಗ ಯಾವುದು? ಯಕೃತ್ತು, ಅಗ್ನ್ಯಾಶಯ, ಹೃದಯ, ಶ್ವಾಸಕೋಶ. ಅಗ್ನ್ಯಾಶಯ ಸರಿಯಾದ ಉತ್ತರ. 72ನೇ ಪ್ರಶ್ನೆಯನ್ನು ಗಮನಿಸಿ. ದೇಹದ ಚಯಾಪಚಯವನ್ನು ನಿಯಂತ್ರಿಸುವ ಪ್ರಮುಖ ಗ್ರಂಥಿ ಯಾವುದು? ಥೈರಾಯ್ಡ್, ಲಾಲಾ ಗ್ರಂಥಿ, ಸ್ವೇದ ಗ್ರಂಥಿ, ಅಶ್ರು ಗ್ರಂಥಿ. ಥೈರಾಯ್ಡ್. ಥೈರಾಯ್ಡ್ ಹಾರ್ಮೋನ್ ನಿರ್ಮಾಣಕ್ಕೆ ಅಗತ್ಯವಾದ ಖನಿಜ ಯಾವುದು? ಅಯೋಡಿನ್, ಕ್ಯಾಲ್ಸಿಯಂ, ಕಬ್ಬಿಣ, ಮ್ಯಾಗ್ನೀಷಿಯಂ. ಉತ್ತರ ಅಯೋಡಿನ್. ಮುಂದಿನ ಪ್ರಶ್ನೆ. ಭಯ ಅಥವಾ ಒತ್ತಡದ ಸಮಯದಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ ಯಾವುದು? ಇನ್ಸುಲಿನ್, ಅಡ್ರಿನಲಿನ್, ಮೆಲಟೋನಿನ್, ಥೈರಾಕ್ಸಿನ್. ಸರಿಯಾದ ಉತ್ತರ ಅಡ್ರಿನಲಿನ್. 75ನೇ ಪ್ರಶ್ನೆ. ನಿದ್ರೆ ಎಚ್ಚರ ಚಕ್ರಕ್ಕೆ ಸಂಬಂಧಿಸಿದ ಹಾರ್ಮೋನ್ ಯಾವುದು? ಮೆಲಟೋನಿನ್, ಇನ್ಸುಲಿನ್, ಟೆಸ್ಟೋಸ್ಟೆರೋನ್, ಅಡ್ರಿನಲಿನ್. ಸರಿಯಾದುದು ಮೆಲಟೋನಿನ್. ಆಹಾರ ಜೀರ್ಣಕ್ರಿಯೆ ಪ್ರಾರಂಭವಾಗುವ ಸ್ಥಳ ಯಾವುದು? ಬಾಯಿ, ಜಠರ, ಸಣ್ಣ ಅಂತರ, ದೊಡ್ಡ ಅಂತರ. ಬಾಯಿ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಲಾಲೆಯಲ್ಲಿ ಇರುವ ಕಾರ್ಬೋಹೈಡ್ರೇಟ್ ಜೀರ್ಣಿಸುವ ಎಂಜೈಮ್ ಯಾವುದು? ಪೆಪ್ಸಿನ್, ಅಮೈಲೇಸ್, ಲಿಪೇಸ್, ಟ್ರಿಪ್ಸಿನ್. ಅಮೈಲೇಸ್ ಸರಿಯಾದ ಉತ್ತರ. 78ನೇ ಪ್ರಶ್ನೆಯನ್ನು ಗಮನಿಸಿ. ಪ್ರೋಟೀನ್ ಜೀರ್ಣಕ್ರಿಯೆ ಮುಖ್ಯವಾಗಿ ಯಾವ ಅಂಗದಲ್ಲಿ ಆರಂಭವಾಗುತ್ತದೆ? ಬಾಯಿ, ಜಠರ, ದೊಡ್ಡ ಅಂತರ, ಮೂತ್ರಪಿಂಡ. ಜಠರ. ಪೋಷಕಾಂಶಗಳ ಹೆಚ್ಚಿನ ಶೋಷಣೆ ನಡೆಯುವ ಭಾಗ ಯಾವುದು? ಸಣ್ಣ ಅಂತರ, ದೊಡ್ಡ ಅಂತರ, ಜಠರ, ಅನ್ನನಾಳ. ಉತ್ತರ ಸಣ್ಣ ಅಂತರ.
ಎಂಬತ್ತನೇ ಪ್ರಶ್ನೆ. ನೀರು ಮತ್ತು ಕೆಲವು ಲವಣಗಳ ಶೋಷಣೆ ಹೆಚ್ಚಾಗಿ ನಡೆಯುವ ಭಾಗ ಯಾವುದು? ಬಾಯಿ, ದೊಡ್ಡ ಅಂತರ, ಅನ್ನನಾಳ, ಯಕೃತ್ತು. ಸರಿಯಾದ ಉತ್ತರ ದೊಡ್ಡ ಅಂತರ. 81ನೇ ಪ್ರಶ್ನೆ. ಆಹಾರವನ್ನು ಬಾಯಿಯಿಂದ ಜಠರಕ್ಕೆ ಸಾಗಿಸುವ ನಾಳ ಯಾವುದು? ಶ್ವಾಸನಾಳ, ಅನ್ನನಾಳ, ಮೂತ್ರನಾಳ, ಧಮನಿ. ಸರಿಯಾದುದು ಅನ್ನನಾಳ. ಶ್ವಾಸಕೋಶದಲ್ಲಿನ ಸಣ್ಣ ಗಾಳಿಚೀಲಗಳನ್ನು ಏನೆಂದು ಕರೆಯುತ್ತಾರೆ? ಅಲ್ವಿಯೋಲಿ, ನೆಫ್ರಾನ್, ವಿಲ್ಲಿ, ನ್ಯೂರಾನ್. ಅಲ್ವಿಯೋಲಿ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಗಾಳಿಯನ್ನು ಶ್ವಾಸಕೋಶಕ್ಕೆ ಸಾಗಿಸುವ ಮುಖ್ಯ ನಾಳ ಯಾವುದು? ಅನ್ನನಾಳ, ಶ್ವಾಸನಾಳ, ಧಮನಿ, ಮೂತ್ರನಾಳ. ಶ್ವಾಸನಾಳ ಸರಿಯಾದ ಉತ್ತರ. 84ನೇ ಪ್ರಶ್ನೆಯನ್ನು ಗಮನಿಸಿ. ಉಸಿರಾಟದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸ್ನಾಯು ಯಾವುದು? ಡಯಾಫ್ರಾಗಮ್, ಬೈಸೆಪ್ಸ್, ಟ್ರೈಸೆಪ್ಸ್, ಮ್ಯಾಸೆಟರ್. ಡಯಾಫ್ರಾಗಮ್. ರಕ್ತದಲ್ಲಿ ಆಮ್ಲಜನಕವನ್ನು ಮುಖ್ಯವಾಗಿ ಸಾಗಿಸುವ ಕಣ ಯಾವುದು? ಕೆಂಪು ರಕ್ತಕಣ, ಬಿಳಿ ರಕ್ತಕಣ, ಪ್ಲೇಟ್ಲೆಟ್, ಪ್ಲಾಸ್ಮಾ ಮಾತ್ರ. ಉತ್ತರ ಕೆಂಪು ರಕ್ತಕಣ. ಮುಂದಿನ ಪ್ರಶ್ನೆ. ಮಾನವನ ಕೆಂಪು ರಕ್ತಕಣಗಳ ಸರಾಸರಿ ಆಯುಷ್ಯ ಸುಮಾರು ಎಷ್ಟು? 12 ದಿನ, 60 ದಿನ, 120 ದಿನ, 365 ದಿನ. ಸರಿಯಾದ ಉತ್ತರ 120 ದಿನ. 87ನೇ ಪ್ರಶ್ನೆ. ರಕ್ತದ ಗುಂಪುಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಕಾರ್ಲ್ ಲ್ಯಾಂಡ್ಸ್ಟೈನರ್, ಐಸಾಕ್ ನ್ಯೂಟನ್, ಚಾರ್ಲ್ಸ್ ಡಾರ್ವಿನ್, ಲೂಯಿ ಪಾಶ್ಚರ್. ಸರಿಯಾದುದು ಕಾರ್ಲ್ ಲ್ಯಾಂಡ್ಸ್ಟೈನರ್. ಅಬೋ ವ್ಯವಸ್ಥೆಯಲ್ಲಿ ಸಾರ್ವತ್ರಿಕ ಕೆಂಪು ರಕ್ತಕಣ ದಾನಿ ಎಂದು ಸಾಮಾನ್ಯವಾಗಿ ಪರಿಗಣಿಸಲ್ಪಡುವ ಗುಂಪು ಯಾವುದು? ಎ ಸಂಕಲನ, ಬಿ ಸಂಕಲನ, ಎ ಬಿ ಸಂಕಲನ, ಓ ಕಳೆಯೇ. ಓ ಕಳೆಯೇ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಅಬೋ ವ್ಯವಸ್ಥೆಯಲ್ಲಿ ಸಾರ್ವತ್ರಿಕ ಕೆಂಪು ರಕ್ತಕಣ ಸ್ವೀಕರಿಸುವ ಗುಂಪು ಯಾವುದು? ಓ ಕಳೆಯೇ, ಆ ಕಳೆಯೇ, ಎ ಬಿ ಸಂಕಲನ, ಬಿ ಕಳೆಯೇ. ಎ ಬಿ ಸಂಕಲನ ಸರಿಯಾದ ಉತ್ತರ. 90ನೇ ಪ್ರಶ್ನೆ. ಮೂತ್ರಪಿಂಡದ ಕಾರ್ಯಾತ್ಮಕ ಘಟಕ ಯಾವುದು? ನ್ಯೂರಾನ್, ನೆಫ್ರಾನ್, ಅಲ್ವಿಯೋಲಸ್, ವಿಲ್ಲಸ್. ನೆಫ್ರಾನ್. ಮೆದುಳಿನ ಕಾರ್ಯಾತ್ಮಕ ನರಕೋಶವನ್ನು ಏನೆಂದು ಕರೆಯುತ್ತಾರೆ? ನೆಫ್ರಾನ್, ನ್ಯೂರಾನ್, ಪ್ಲೇಟ್ಲೆಟ್, ಹೆಪಟೋಸೈಟ್. ಉತ್ತರ ನ್ಯೂರಾನ್. ಮುಂದಿನ ಪ್ರಶ್ನೆ. ಕಣ್ಣಿನ ಬೆಳಕಿಗೆ ಸಂವೇದನಾಶೀಲ ಭಾಗ ಯಾವುದು? ರೆಟಿನಾ, ಐರಿಸ್, ಸ್ಕ್ಲೆರಾ, ಕಾರ್ನಿಯಾ. ಸರಿಯಾದ ಉತ್ತರ ರೆಟಿನಾ. 93ನೇ ಪ್ರಶ್ನೆ. ಕಣ್ಣಿನ ಬಣ್ಣದ ಭಾಗ ಯಾವುದು? ಪ್ಯೂಪಿಲ್, ಐರಿಸ್, ರೆಟಿನಾ, ಲೆನ್ಸ್. ಸರಿಯಾದುದು ಐರಿಸ್. ಕಿವಿಯ ಯಾವ ಭಾಗ ಧ್ವನಿ ಕಂಪನಗಳನ್ನು ಸ್ವೀಕರಿಸುತ್ತದೆ? ಕಿವಿಪರದೆ, ರೆಟಿನಾ, ಪ್ಯೂಪಿಲ್, ನೆಫ್ರಾನ್. ಕಿವಿಪರದೆ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಮೂಗಿನ ಪ್ರಮುಖ ಸಂವೇದನೆ ಯಾವುದು? ರುಚಿ, ವಾಸನೆ, ಸ್ಪರ್ಶ, ದೃಷ್ಟಿ. ವಾಸನೆ ಸರಿಯಾದ ಉತ್ತರ. 96ನೇ ಪ್ರಶ್ನೆಯನ್ನು ಗಮನಿಸಿ. ನಾಲಿಗೆಯ ಪ್ರಮುಖ ಸಂವೇದನೆ ಯಾವುದು?
ವಾಸನೆ, ರುಚಿ, ದೃಷ್ಟಿ, ಶ್ರವಣ. ರುಚಿ. ಚರ್ಮದ ಪ್ರಮುಖ ಕಾರ್ಯಗಳಲ್ಲಿ ಒಂದು ಯಾವುದು? ದೇಹವನ್ನು ರಕ್ಷಿಸುವುದು, ರಕ್ತ ಪಂಪ್ ಮಾಡುವುದು, ಪಿತ್ತರಸ ಉತ್ಪಾದಿಸುವುದು, ಮೂತ್ರ ನಿರ್ಮಿಸುವುದು. ಉತ್ತರ: ದೇಹವನ್ನು ರಕ್ಷಿಸುವುದು. ಮುಂದಿನ ಪ್ರಶ್ನೆ: ಬೆವರು ಉತ್ಪಾದಿಸುವ ಗ್ರಂಥಿಗಳನ್ನು ಏನೆಂದು ಕರೆಯುತ್ತಾರೆ? ಸ್ವೇದ ಗ್ರಂಥಿಗಳು, ಥೈರಾಯ್ಡ್ ಗ್ರಂಥಿ, ಪಿಟ್ಯೂಟರಿ ಗ್ರಂಥಿ, ಲಾಲಾ ಗ್ರಂಥಿ. ಸರಿಯಾದ ಉತ್ತರ: ಸ್ವೇದ ಗ್ರಂಥಿಗಳು. 99ನೇ ಪ್ರಶ್ನೆ: ವಿಟಮಿನ್ ಕೆ ಮುಖ್ಯವಾಗಿ ಯಾವ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ? ರಕ್ತ ಜಮುವಿಕೆ, ದೃಷ್ಟಿ, ಶ್ರವಣ, ಉಸಿರಾಟ. ಸರಿಯಾದುದು ರಕ್ತ ಜಮುವಿಕೆ. ಕೊನೆಯ ಪ್ರಶ್ನೆ: ವಿಟಮಿನ್ ಬಿ12 ಕೊರತೆಯಿಂದ ಯಾವ ಸಮಸ್ಯೆ ಉಂಟಾಗಬಹುದು? ಅನಿಮಿಯಾ, ಹಲ್ಲಿನ ಎನಾಮೆಲ್ ಹೆಚ್ಚಳ, ಅತಿಯಾದ ದೃಷ್ಟಿ, ಎಲುಬು ಉದ್ದವಾಗುವುದು. ಅನಿಮಿಯಾ ಸರಿಯಾದ ಉತ್ತರವಾಗಿದೆ.